ಫ್ರೆಂಡ್ಸ್, ಇವತ್ತು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ. ನನ್ನ ಮಗ ಇವತ್ತು ಸಂಡೇ ಮನೆಯಲ್ಲಿದ್ದಾನ, ಸಣ್ಣವನು ದೊಡ್ಡವನು. ಬೆಳಿಗ್ಗೆ ಅವಲಕ್ಕಿ ಒಗ್ಗರಣೆ ವಡೆ ಮಾಡಿದ್ದೆ, ಆಲೂ ಬೋಂಡ ಮಾಡಿದ್ದೆ. ಆದರೂ ನನ್ನ ಮಗಗ ಈಗ ಸಂಡೇ ಸ್ಪೆಷಲ್ ಬೇಕಂತ ಪಾನಿಪುರಿ ಮಾಡು ಅಮ್ಮ ಅಂದ. ಅದಕ್ಕೆ ಏನು ಮಾಡಬೇಕು ಅಂತಂದು ಪಾನಿಪುರಿನ ಮಾಡ್ತಾಯಿದ್ದೀನಿ. ಆಲೂಗಡ್ಡೆನ ಬೇಯಿಸ್ಕೊಂಡಿನಿ, ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಬೇಯಿಸ್ಕೊಂಡಿನಿ ನಾನು. ಅಮ್ಮ ನನಗೆ ಪಾನಿಪುರಿ ಬೇಕಮ್ಮ ಅಂದ. ಹೊರಗಡೆ ಥರದ್ದು ಹೆಲ್ತಿ ಫುಡ್ ಇರೋದು ಇಲ್ಲಲ್ಲ, ಹಂಗಾಗಿ ಮನೇಲಿ ಏನು ಇದೆ ನನ್ನ ಇಂಗ್ರೀಡಿಯೆಂಟ್ ಸಾಮಾನುಗಳು ಅವನ್ನೇ ನಾನು ಮಾಡ್ತಾಯಿದ್ದೀನಿ. ಈಗ ನನ್ನ ಮಗ ಹಾಯ್ ಮನೆಗಿರೋ ಸಾಮಾನು ಹಾಕಿ ನಾನು ಮಾಡ್ತಾಯಿದ್ದೀನಿ. ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ ನಾನು. ಇದು ಕಾಳು ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಹೆಂಗಿದ್ರು ಮನೇಲಿ ಇರೋದೇ ಇರುತ್ತೆ. ಕಾಳು ಪುಡಿ ಅದು ಎಲ್ಲಷ್ಟು. ಖಾರದ ಪುಡಿ ನೋಡಿ ಹಾಕ್ಕೋಬೇಕು, ಖಾರದ ಪುಡಿ, ಯಾಕಂದರೆ ಹುಡುಗರಿಗೆ ಖಾರ ಆಗುತ್ತೆ. ಉಪ್ಪು, ಈರುಳ್ಳಿ, ಹೌದಾ, ಅದನ್ನೇನು ಮಾಡ್ತೀನಿ ನಾನು, ಕಲಿಸ್ತೀನಿ. ಚೆನ್ನಾಗಿ ಕಲಸಿ ಮನೆಗಿರೋ ಸಾಮಾನು ಹಾಕಿ ನಾನು ಪಾನಿಪುರಿ ಮಾಡಿಕೊಡೋದು ಪ್ರತಿ ಸಲ. ನನಗೆ ಹೋಟ್ಲ್ ಥರ ಇರಬೇಕು, ಆ ಥರ ಇರ್ಬೇಕಂತೇನಿಲ್ಲ. ಹುಡುಗರಿಗೆ ಇಷ್ಟ ಆಗಬೇಕು. ಹುಡುಗರಿಗೆ ಇಷ್ಟ ಆಗಂಗೆ ನಾವು ಮಾಡಿಕೊಟ್ರೆ ಹುಡುಗರು ತಿಂತಾರೆ. ಇಲ್ಲ ಹುಡುಗರಿಗೆ ಇಷ್ಟ ಆಗಲಾರ್ದು ನಾವು ಮಾಡಿಕೊಡ್ಲಿಲ್ಲ ಅಂದರೆ ತಿನ್ನೋದಿಲ್ಲ ಹುಡುಗರು. ಕಲಿಸಿದೆ. ನನಗೆ ಆ ಥರ ಹೋಟ್ಲ್ದಾಗ ಇದ್ದಂಗೆ ಇರಬೇಕು, 5 ಸ್ಟಾರ್ ಹೋಟ್ಲ್ದಾಗ ಇದ್ದಂಗೆ ಇರಬೇಕು, ಹೊರಗಡೆ ಇದ್ದಂಗೆ ಇರಬೇಕಲ್ಲ. ಟೇಸ್ಟ್ ಇದ್ದರೆ ಹುಡುಗರು ಖಂಡಿತ ತಿಂತಾರೆ. ಹುಡುಗರು ಯಾಕೆ ತಿನ್ನೋದಿಲ್ಲ? ನಾನು ಹೊರಗಿದ್ದಂಗೆ ನಾನು ಮಾಡಬೇಕು ಅಂತ ನನಗೇನೂ ಇಲ್ಲ. ನನ್ನ ಮನೆ ಚಿಕ್ಕದು. ತೋರಿಸ್ತೀನಿ ಒಂದು ದಿವಸ ನನ್ನ ಮನೇನ. ಇದು ರೆಡಿ ಆಯಿತು. ಆಲ್ರೆಡಿ ನನ್ನ ಮಗ ಅವಸರ ಮಾಡೋದಕ್ಕೆ ನಾನು ರಸನೂ ಮಾಡಿಟ್ಟಿನಿ. ಏನಿಲ್ಲ, ನಿನ್ನೆ ಸ್ಯಾಟರ್ಡೇ ಇತ್ತು, ಸಂತೆ ಇತ್ತು. ನಾನು ಅಲ್ಲೋಗಿ ಪುದೀನ ತೊಗೊಂಡೆ, ಫ್ರೆಶ್ ಆಗಿತ್ತು ಪುದೀನ. ಜಸ್ಟ್ 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಹಾಕಿದೆ. ಅದನ್ನೇ ನೀರಿನಲ್ಲಿ ಹಾಕಿ ಕಲಸಿದೆ. ಇದ್ರ ಉಪ್ಪು, ಹುಣಸೆಹುಳಿ ಕಾಮನ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದು ಟೇಸ್ಟಿ ಆಗಬೇಕಂದ್ರೆ ಇದನ್ನು ಇಂಕ್ಲೂಡಿಂಗ್ ಮಾಡ್ಕೋಬೇಕು. ನಾನೇ ಆ ಥರನೂ ಮಾಡೋದಿಲ್ಲ. ನನಗಿಷ್ಟ ಆಯಿತು, ನಾನು ಮಾಡ್ತೀನಿ. ನನ್ನ ಮಕ್ಕಳು ಇಷ್ಟಪಟ್ಟೆ ತಿಂತಾರೆ ಇದನ್ನು. ಚೆನ್ನಾಗಿದೆ ಅಮ್ಮ ಅಂತ. ಚೆನ್ನಾಗಿಲ್ಲ ಅಂದರೆ ನನ್ನ ಮಕ್ಕಳು ಮುಟ್ಟೋದೂ ಇಲ್ಲ. ನೋಡಿ ಈ ಥರ. ಇದೇನು ವೇಸ್ಟ್ ಆಗೋಲ್ಲ. ನೀವೇನು ಕೈ ಸೋರಕ್ಕೆ ಆ ಥರ ಹೋಗಕ್ಕೆ ಹೋಗ್ಬೇಡ್ರಿ. ಹೆಂಗಿದ್ರು ನೀವು ಕೈ ತೊಗೊಂಡಿರ್ತೀರಾ. ಇದ್ರಾಗ ಒಂದು ಟೇಸ್ಟಿ ಬರಬೇಕಂದ್ರೆ ಇದನ್ನು ಇದ್ರಾಗೆ ತೊಗೊಂಬೇಡ್ರಿ, ಕ್ಲೀನ್ ಆಗುತ್ತೆ. ಯಾಕಂದರೆ ಆಲೂಗಡ್ಡೆದು ಸ್ವಲ್ಪ ಸ್ಪೈಸಿ ಥರ ಇರುತ್ತೆ, ಆ ಥರ. ನೋಡಿ ಪೂರಿನೂ ಕರೆದು ಬಿಟ್ಟಿನಿ. ನನ್ನ ಮಗ ಮಧ್ಯಾಹ್ನಲಿದ್ದಾನೆ, ಇವತ್ತು ಊಟನೇ ಮಾಡಿಲ್ಲ, ಹಂಗೆ ಉಳ್ದದ ಒಂದು ಊಟ ಮಾಡು ಅಂದರೆ ಬೇಡ ನನಗೆ ಏನನ್ನ ಕೊಡು ಅಂತಂದು ಮಾಡ್ದೆ. ಅದಕ್ಕೆ ಪಾನಿಪುರಿ ಮಾಡಿದೆ. ಹಾಯ್ ಹೇಳು. ಅದಕ್ಕೆ ನೋಡ್ರಿ, ನಾನು ಪಾನಿಪುರಿ ಇದು ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ. ಸಂಡೇ ಇದ್ದರೆ ಜೀವ ತಿಂದು ಬಿಡ್ತಾನೆ ಹಾಕಿ. ನೋಡು ಹೆಂಗರ್ಸ ನೋಡ್ರಿ. ಏನು ಹೇಳ್ಕೊಟ್ರು ನಿಮ್ಮ ಮಿಸ್ಸು ನಿನ್ನೆ ಸ್ಯಾಟರ್ಡೇ? ನಿನ್ನೆ ಏನು ಹೇಳ್ಕೊಟ್ರು? ಗೊತ್ತಿಲ್ಲ. ಏನು ನೀವನ್ನ ಹೇಳ್ಕೊಟ್ರಾ? ಕಂಪ್ಲೀಟ್ ಮಾಡಿದೆ? ಹಾಂ, ಏನಿಲ್ಲ, ಹುಡುಗರಿಗೆ ರುಚಿಯಾಗಿರ್ಬೇಕು ಅಷ್ಟೇ ಇದ್ರೆ ಸಾಕು. ನಾವು ಎಲ್ಲ ಥರ ಬೇರೆಯವ್ರ ಥರ ಮಾಡಬೇಕು, ನಾವು ಬೇರೆಯವ್ರ ಥರ ಟೇಸ್ಟೇ ಬರೋಲ್ಲ ನಮಗೆ, ಹಂಗೆ ಬರೋದಿಲ್ಲ ಹಿಂಗೆ ಬರೋದಿಲ್ಲ ಅಂತ ಯೋಚನೆ ಮಾಡಬಾರ್ದು. ನಮಗೆ ಈ ಥರನೇ ಇರಬೇಕು ಅಂತೇನಿಲ್ಲ. ನಮ್ಮ ಮಕ್ಳಿಗೆ ಇಷ್ಟ ಆದರೆ ಸಾಕು. ಈಗ ನಾವು ಅಡುಗೆ ಮಾಡ್ತೀವಿ, ನಮ್ಮ ಕೈ ರುಚಿ ಥರ ನಾವು ಮಾಡ್ತೀವಿ, ಇನ್ನೊಬ್ಬರ ಕೈ ರುಚಿ ಥರ ನಾವು ಮಾಡೋದಿಲ್ಲಲ್ಲ. ಹಾಗಾಗಿ ನಮ್ಮ ಕೈ ರುಚಿ ಥರ ಮನೆಗಿಂದ ಇಂಗ್ರೀಡಿಯೆಂಟ್ ತೊಗೊಂಡು, ಸಾಮಾನುಗಳು ತೊಗೊಂಡು ನಾವು ಮಾಡಬೇಕಷ್ಟೆ. ನಾನು ಆನಿಯನ್ ಅದರಲ್ಲೇ ಕಲಸೀನಿ ಹುಡುಗರಿಗೆ ಇದಾಗುತ್ತೆ ಅಂತ.
ಜಸ್ಟ್ ಅಷ್ಟೇ ಸಿಂಪಲ್ ರೆಸಿಪಿ, ಭಾಳ ಸಿಂಪಲ್ ರೆಸಿಪಿ. ಹೌದು ನಾನು ಅದು ತರಬೇಕು ಇದು ತರಬೇಕಂತ ಏನೇನಿಲ್ಲ, ಮನೆಗಿಂದ ತೊಗೊಂಡು ಮಾಡ್ಬೋದು. ಸಿಂಪಲ್ ರೆಸಿಪಿ ಇದು. ಹೆಂಗಿದ್ರು ಪುದೀನ ತರ್ತೀರಾ, ಪುದೀನ ಪಲಾವ್ ಮಾಡೋಕ್ಕೆ ಕೊತ್ತಂಬರಿ ತರ್ತೀರಾ, ಎಲ್ಲವಷ್ಟು ಇರುತ್ತೆ. ರೆಡಿ, ಸಿಂಪಲ್ ಪಾನಿಪುರಿ ರೆಡಿ. ಪಾನಿಪುರಿ ರೆಡಿ. ಕೆಳಗಿಡು, ಹಾಕ್ತೀನಿ. ಹೆಂಗೈತೆ ಸಾಯಂತ? ಸೂಪರಾ? ಚೆನ್ನಾಯ್ತಾ? ಎಂಜಾಯ್ ಮಾಡ್ತೀಯ ಪಾನಿಪುರಿ? ನಿಧಾನ.